ಅಧಿವೇಶನದ ಮೊದಲ ದಿನವೇ ವಿಪಕ್ಷಗಳಿಗೆ ಶಾಕ್ ಕೊಟ್ಟ ಸಿಎಂ. ಪ್ರತಿಪಕ್ಷಗಳಿಂದ ಮೂಡ ಅಸ್ತ್ರ ಕಿತ್ತುಕೊಂಡ್ರ ಸಿಎಂ ಸಿದ್ದು. ಅಧಿವೇಶನದ ಹಿನ್ನೆಲೆ ಸರ್ಕಾರದಿಂದ ಎಚ್ಚರಿಕೆಯ ಹೆಜ್ಜೆ. ನ್ಯಾಯಾಂಗ ತನಿಖೆಗೆ ಆದೇಶಿಸಿದ ರಾಜ್ಯ ಸರ್ಕಾರ. ನಿವೃತ್ತ ನ್ಯಾಯಾಧೀಶರ ಮೂಲಕ ತನಿಖೆ ಮಾಡಿಸ್ತಾ ಇದ್ದಾರೆ. ಏಕಸದಸ್ಯ ಆಯೋಗದಿಂದ ಮೂಡ ಕೇಸ್ ತನಿಖೆ ನಡೀತಾ ಇದೆ. ನಿವೃತ್ತ ನ್ಯಾಯಾಧೀಶ PN ದೇಸಾಯಿ ಅವರ ಏಕಸದಸ್ಯ ಆಯೋಗ ರಚನೆ ಮಾಡಿದ್ದಾರೆ ಸರ್ಕಾರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಹಗರಣ ನಡೆದ ಆರೋಪಗಳ ಬೆನ್ನಲ್ಲೇ ಈಗ ಈ ಕುರಿತು ವಿಚಾರಣೆ ನಡೆಸಲು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ PN ದೇಸಾಯಿ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗ ರಚನೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಸೋಮವಾರದಿಂದ ಅಂದ್ರೆ ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಶುರುವಾಗ್ತಾ ಇರೋ ಹೊತ್ತಿನಲ್ಲೇ ಭಾನುವಾರ ಏಕಸದಸ್ಯ ವಿಚಾರಣಾ ಆಯೋಗವನ್ನ ದಿಢೀರ್ ರಚನೆ ಮಾಡಿದ್ದು 6 ತಿಂಗಳ ಅವಧಿಯಲ್ಲಿ ವಿಚಾರಣೆ ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸರ್ಕಾರ ತಿಳಿಸಿದೆ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವ ಬಳಸಿ ಅಕ್ರಮವಾಗಿ ದುಬಾರಿ ಬೆಲೆಯ ಬದಲಿ ನಿವೇಶನ ಪಡೆದಿದ್ದಾರೆ ಎಂದು ಬಿಜೆಪಿ ಆರೋಪ ಮಾಡಿತ್ತು. ಕಳೆದ 3 ವಾರದಿಂದಲೂ ಮೂಡ ನಿವೇಶನ ಹಂಚಿಕೆ ಬಗ್ಗೆಯೇ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೆದಿದ್ದವು. ಆದರೆ ಈ ಬೆನ್ನಲ್ಲೇ ನಿನ್ನೆ ಸರ್ಕಾರ ದಿಢೀರ್ ಆಯೋಗವನ್ನ ರಚನೆ ಮಾಡಿದೆ. ಆದರೆ ಅಧಿವೇಶನ ಸ್ಟಾರ್ಟ್ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ.